ಜಯಣ್ಣ ಜಯಣ್ಣ ಯಾರು ಪ್ರೊಡ್ಯೂಸರ್ ಜಯಣ್ಣನ? ಇಲ್ಲ ಇಲ್ಲ ನಾನ್ ಪ್ರೊಡ್ಯೂಸರ್ ಆಗಿದ್ರೆ ನೀರ್ನ ಉಕ್ಕಿಸ್ಬಿಡ್ತಿದೆ ಅಂತಾರೆ ಈಗ ಅವರು. ಏನ್ ಕೆಲಸ ಮಾಡೋದು ನೀವು? ನಾ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್. ಸಬ್ ಇನ್ಸ್ಪೆಕ್ಟ್ರಾ? ನಿಮ್ಮ ಮನೆಗೂ ಗೊತ್ತಲ್ವಾ? ಇಲ್ಲ 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 ಸಬ್ ಇನ್ಸ್ಪೆಕ್ಟರ್ ಮನೆಗೂ ಗೊತ್ತಿಲ್ಲ. ಸೆಲ್ಯೂಟ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈಗ ಬಿಡಿ ಕಮಿಷನರ್ಗೆ ಬೇಕಾದಷ್ಟು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅದೇ ಸೋಮಶೇಖರ್ ಅವ್ರಿಗೂ ಹೇಳಿದೀವಿ. ಅವರಾದ್ರೂ ಅಷ್ಟು ಇಷ್ಟು ಪರವಾಗಿಲ್ಲ. ಶೋಭಾಕರ ಅಂತ ಗೆದ್ದು ಹೋಗ್ಬಿಟ್ಟು ಬರಲಾ ಇಲ್ಲ. ಏನಕ್ಕೆ ಇವಾಗ ಅವ್ರು ಗೆದ್ದು ಇವಾಗ ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ, ಇಲ್ಲೇನೋ ಕೊಟ್ಬಿಟ್ರು ಗೆದ್ದು ಏನ್ ಪ್ರಯತ್ನ? ಶೋಭಕ್ಕ ಬರೀ ಗೆಲ್ಲಕ್ ಮಾತ್ರ ನೀರು ಕೊಡ್ಸ್ಬೇಕು ತಾನೆ. ಅವ್ರೇನಾದ್ರೂ ಮಾಡ್ಕೊಳ್ಳಿ. ಅವರು ನೀರು ಕೊಟ್ಟಿಲ್ಲ. ಮೀಟ್ ಸೆವೆರಲ್ ಟೈಮ್ ಫಾರ್ ಬಿಡಿ ಕಮಿಷನರ್. ಅವ್ರೇನ್ ಮಾಡ್ತಾರೆ, ನಾನು ಫಂಡ್ಸ್ ಬರುತ್ತೆ, ನಾನು ಕೊಡ್ತೀನಿ ಅಂತಾರೆ. ಇವ್ರ ಹತ್ರ ಇಂಜಿನಿಯರ್ ಹತ್ರ ಬಂದು ಕೊಟ್ರೆ ನೀವು ದುಡ್ಡು ರಿಲೀಸ್ ಮಾಡ್ತಾರೆ, ನಾವು ಎಲ್ಲಿಂದ ನೀರು ತಂದು ಕೊಡೋದು? ನೀವು BBMP ಕೊಡ್ತೀವಿ ಅಂದ್ರೆ ಅದು ಕಾರ್ಪೊರೇಷನ್ ಲೆಕ್ಕದಲ್ಲಿ ಕೊಡ್ತೀವಿ. ನಿಮ್ಗೆ ಯಾವ ಲೆಕ್ಕದಲ್ಲಿ ಕೊಡೋಕ್ಕಾಗುತ್ತೆ? ನೀವು ದುಡ್ಡು ರಿಲೀಸ್ ಮಾಡಿಸ್ಕೊ ಬನ್ನಿ ಕೊಡ್ತೀವಿ ಅಂತಾರೆ. ಅದಕ್ಕೇನ್ ಮಾಡೋದು? ದುಡ್ಡು ರಿಲೀಸ್ ಮಾಡ್ಸಕ್ ಏನ್ ಮಾಡೋದು? ಅದ ಬಿಡಿ ಆದವ್ರು ಏನಾರ ಮಾರ್ಬಿಟ್ಟು ಕೊಡ್ಬೇಕಷ್ಟೇ. ಮಾರ್ಬಿಟ್ಟು ಕೊಡ್ಬೇಕು. ಇಟ್ಕೊಂಡು ಮಸ್ತಾಗಿದೆಯಲ್ಲ, ಮಾರ್ಬಿಟ್ಟು ಕೊಡ್ಲಿ ಬಿಡಿ. ಇವಾಗ ಆಕ್ಷನ್ ಹಾಕಿರೋದು, ಈ ಅಲಾಟ್ಮೆಂಟ್ ಆಗಿರೋದು, ಆಕ್ಷನ್ ಹಾಕಿರೋದು, ಅದ್ರಲ್ಲೆಲ್ಲ ಬೇಕಾದ ಟ್ಯಾಕ್ಸ್ ಕಟ್ಟುದು ಸಾವಿರಾರು ಕೋಟಿ ರೂಪಾಯಿ ಇದೆಯಲ್ಲ, ಅದ್ರ ರಿಲೀಸ್ ಮಾಡ್ಕೊಡ್ಲಿ ಬಿಡಿ. ಬೇರೆ ಯುಟಿಲೈಸ್ ಮಾಡ್ಕೊಂಡ್ಬಿಟ್ರೆ ಇದು ನಾವೇನ್ ಮಾಡೋದು? ನೀವು ನನ್ಗೆ ಅನಿಸ್ತಾ ಇದೆ ನೀವಿನ್ನೂ ಡ್ಯೂಟಿಲಿ ಇರ್ಬೇಕಿತ್ತು. ಸರ್ ಬನ್ನಿ ಸರ್, ನಿಮ್ಗೂ ಒಂದ್ ಸೆಲ್ಯೂಟು ಬನ್ನಿ. ಈಗ ಏನ್ ಮಾಡೋಣ? ಈಗ ಇನ್ ಬೇರೆ ಏನ್ ಪ್ರಾಬ್ಲಮ್ ಇದೆ ನಿಮ್ಮ ಮೇಲೆ? ಬಿಡಿ ಕಮಿಷನರ್ ಹತ್ರ ಹೋಗಿ ದುಡ್ಡು ರಿಲೀಸ್ ಮಾಡಿಸ್ಬೇಕು. ಅದೊಂದೇ ವೇ, ಅದೊಂದೇ ದಾರಿ, ಬೇರೆ ದಾರಿ ಇಲ್ಲ. ಈಗ ನೀವೇನ್ ಕೆಲಸ ಮಾಡ್ತಿದ್ರಿ? ರಿಸರ್ವ್ ಪೊಲೀಸು. ಇವರು ಸಬ್ ಇನ್ಸ್ಪೆಕ್ಟರ್, ಇವರು ರಿಸರ್ವ್ ಪೊಲೀಸು, ಎಲ್ಲ ಮಾಜಿ ಅಧಿಕಾರಿಗಳು ಇವರು. ಇವ್ರ ಮನೆಗೆ ನೀರ್ ಬರ್ತಾ ಇಲ್ಲ. ಬಿಡಿ ಅಧಿಕಾರಿಗಳು, ಇವರು ಒಬ್ರು ಅಧಿಕಾರಿಗಳಾಗಿದ್ರು. ಎಂತೆಂತ ಒಳ್ಳೊಳ್ಳೆ ಕೆಲಸ ಮಾಡಿದವರು, ಸೇವೆ ಸಲ್ಲಿಸಿದವರು ಸರ್ಕಾರಕ್ಕೆ ಇಲ್ಲಿದ್ದಾರೆ. ಇವತ್ತು ಅವರಿಗೆ ನೀರಿಗೆ ಹಾಹಾಕಾರ. ಸ್ನೇಹಿತರು ನೋಡಿ ಎಂತ ಪರಿಸ್ಥಿತಿ ಬಂದಿರೋದು ಅಂತ ಹೇಳಿ. ಇವ್ರು ಯಾವ್ದೋ ಸ್ಲಮ್ ಅಲ್ಲಿಲ್ಲ, ಯಾವ್ದೋ ಕೊಳಚೆ ಪ್ರದೇಶದಲ್ಲಿಲ್ಲ, ಒಂದ್ ಒಳ್ಳೆ ಜಾಗದಲ್ಲೇ ಇದ್ದಾರೆ. ಆ ಜಾಗದ ಅಭಿವೃದ್ಧಿ ಅಂತೂ ಆಗಿಲ್ಲ 25 ವರ್ಷದಿಂದ. ಕೊಡಲ್ಲ, ಅವರೇ ಬೋರ್ ಕೊರ್ಕರ್, ಅವರೇ ನೀರು ಕುಸ್ಕದ್, ಅವರೇ ಕುಡ್ಕೊಂಡಿದ್ದಾರೆ. ಸರ್ ನಿಮ್ಮ ಹೆಸರು? ಚಂದ್ರಶೇಖರ್ ಅವರೇ, ಏನ್ ನಿಮ್ ಪ್ರಾಬ್ಲಮ್? ಫುಲ್ ಇದ್ರಲ್ಲಿ 6 ವರ್ಷ ಆಯ್ತು ನಾವು ಬಂದಿ, ನೀರೇ ಇಲ್ಲ. ಬೋರಲ್ಲಿ ನಾವು ಬೋರ್ ಕೊರ್ಸಿದ್ರಲ್ಲೂ ಬರ್ತಾ ಇಲ್ಲ. ಅಟ್ಲೀಸ್ಟ್ ಗಾಡಿಲಿ ರಿಸರ್ವ್ ಓಡಿಸಿದ್ರೆ ಪೆಟ್ರೋಲ್ ಇರ್ತದೆ. ರಿಸರ್ವ್ ಪೊಲೀಸ್ ಏರಿಯಾದಲ್ಲಿ ನೀರಿಲ್ಲ. ಮತ್ತೆ ಏನ್ ಮಾಡೋಣ? ತೆಗಿತಾನೆ ಇರ್ತಾರೆ. ಮತ್ತೆ ರೋಡ್ ಎಲ್ಲ ಅಗದಿ ಈ ರಿಪೇರಿನ್ ಮಾಡಲ್ಲ, ಅದನ್ನ ಅರ್ಧಂಬರ್ಧ ಮಾಡ್ತಾರೆ, ಹಂಗೆ ಬಿಡ್ತಾರೆ. ಎಷ್ಟು ಮತ್ತೆ ಯಾರು ನಿಮ್ MLA? ಇವ್ರು ಕೆಲ್ಸ್ಕೊಬಿಡಿ, ನೀವು ರಿಟೈರ್ಡ್ ಆಗಿದ್ದೀರಿ, ಮಾತಾಡಿ. ನಮ್ಗೇನ್ ಮಾಡ್ತಾರೆ ಸರ್ ಅವರು? ಏನು ಮಾಡ್ಕ ಎಸ್ ಟಿ ಸೋಮಶೇಖರ್ ಅವ್ರೆ, ಇದು ಆಲ್ರೆಡಿ ನಿಮ್ದು 4ನೇ ಸಲ ಬರ್ತಾ ಇರೋದು ನಿಮ್ ಕ್ಷೇತ್ರಕ್ಕೆ, ಆಯ್ತಾ? ಇದು ಆಲ್ರೆಡಿ 3ನೇ ಸಲಿನೋ 4ನೇ ಸಲಿನೋ ಬರ್ತಾ ಇರೋದು. ಅದೇನು ಮಲಗಿದಿರೋ ಎದ್ದಿದಿರೋ ಎಲ್ಲಿದ್ದೀರಾ ನೀವು? ನಾನ್ ಹಂಗ್ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲಪ್ಪ. ನೀವ್ ಹೇಳ್ಬೋದು, ಅದಕ್ಕೆ ನಾನು ಮಲಗಿದಿರೋ ಎದ್ದಿದಿರೋ ಅಂದೆ. ನಾನ್ ಹಿಂಗ್ ಹೇಳ್ಬೋದು, ಬೇಕಾರೆ ಉಸಿರಾಡುತ್ತಿದ್ದೀರೋ ಅಂತ ಹೇಳ್ಬೋದು. ಆಯ್ತಾ? ಈಗ ಏನ್ ಮಾಡೋಣ? ಈಗ ನೀರ್ ಕೊಡಿಸ್ಕೊಡಿ, ಕರ್ಕ ಬನ್ನಿ. ಎಸ್ ಟಿ ಸೋಮಶೇಖರ್ ಕೂರ್ಸ್ಬಿಟ್ಟು ಒಂದ್ ಸನ್ಮಾನ ಮಾಡ್ಬಿಡಿ. ನೀರ್ ಬರ್ತದೆ, ನೀರು ಅವರು ಮಾಡಿಸ್ಕೊತಾರೆ. ಯಾವ್ದು ಕೆಲಸ ಮಾಡ್ತಿಲ್ಲ ಇಲ್ಲಿ. ಬನ್ನಿ ಸರ್, ಮಿಲಿಟರಿ ಆಫೀಸರ್. ಏನ್ ಸರ್ ನಿಮ್ಮ ಹೆಸರು? ಮಲ್ಲವೀರಯ್ಯ ಅನ್ಬಿಟ್ಟು. ಮಲ್ಲವೀರಯ್ಯ ಅವರು. ಹೆಸರಲ್ಲೇ ವೀರ ಇದೆ ಅಲ್ರಿ. ಮಲ್ಲ ವೀರ, ಮಲ್ಲ ವೀರವ್ರ ಮನೇಲೆ ನೀರಿಲ್ಲ. ಈಗ ನೀರಿಗಾಗಿ ಹಾಹಾಕಾರ. ನೀರ್ ಒಂದೊಂದೇ ಅಲ್ಲ ಪ್ರಾಬ್ಲಮ್. ಸ್ಟ್ರೀಟ್ ಲೈಟ್ ಇಲ್ಲ, ರೋಡ್ ಕಟ್ ಮಾಡಿ 1 ವರ್ಷ ತಿರ್ಗಿ ಅದೆಲ್ಲ ಪ್ಯಾಚ್ ಅಪ್ ಮಾಡಲಿಲ್ಲ. ಸಿಂಗಲ್ ಫೇಸ್, ಕೆಲವು ಕಡೆ 3 ಫೇಸ್ ಬೋರ್ ಹಾಕಿದೀವಿ, ಸಿಂಗಲ್ ಫೇಸ್, ಇವೆಲ್ಲ ಪ್ರಾಬ್ಲಮ್ ಇವೆ. ನಮಸ್ಕಾರ ಸರ್. ಏನ್ ಸರ್ ನಿಮ್ಮ ಹೆಸರು? ಗುರುರಾಜ್ ಅಂತ ಹೇಳಿ. ನೀವೇನ್ ಕೆಲಸ ಮಾಡೋದು? ಬೆಸ್ಕಾಂ ಇಂಜಿನಿಯರ್ ರಿಟೈರ್ಡ್. ಇವ್ರು ಬೆಸ್ಕಾಮ್ ಕರೆಂಟ್ ಕಡೆಯವ್ರು ಇವರು. ಅಲ್ಲ, ನೀರಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ, ಕರೆಂಟ್ ಇಂದ ನೀರು ಬರುತ್ತೆ. ಎರಡಕ್ಕೂ ಸಂಬಂಧ ಇದೆ. ನೀರಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ. ನಿಮ್ ಏರಿಯಾಗ ನೀರ್ ಬರ್ಬೇಕು ಅಂದ್ರೆ ಕರೆಂಟ್ ಬೇಕು. ಈಗ ಏನ್ ಮಾಡೋಣ? ಈಗ ನಮ್ಮಲ್ಲಿ ಸಿಟಿಸ್ ಕೆವಿ ಲೈನ್ ಮಾಡಬೇಕಾಗಿತ್ತು. ಅದಲ್ಲಿ ಲಕ್ಷ್ಮೀ ಟೆಂಪಲ್ ನಿಂದ ಆ ಕಡೆ ಒಂದು ಬಿಟ್ಟಿದ್ದಾರೆ ಬಿಡಿಯನ್ನವರು. ಆದ್ರೆ ಅದು ಡೆವಲಪ್ ಮಾಡಿಲ್ಲ. ನಮಗೆ ಬರಬೇಕಾದ ಸಮರ್ಪಕವಾದ ಕರೆಂಟ್ ಬರ್ತಾ ಇಲ್ಲ. ಹಾಗಾಗಿ ಯಾವಾಗ ಸಿಂಗಲ್ ಫೇಸ್ ಆಗ್ತಾ ಇರುತ್ತೆ, ಲೈನ್ ಟ್ರಬಲ್ ಇರುತ್ತೆ. ಮಳೆಗಾಲದಲ್ಲಿ 1 ದಿನ 2 ದಿನ ಕರೆಂಟ್ ಇರೋದಿಲ್ಲ. ಇಲ್ಲಿ ಲೈನ್ ಇದ್ದಂತ ಲೈನ್ ಎಲ್ಲ ಥೆಫ್ಟ್ ಆಗಿ ಹೋಗಿದೆ.
3 ಫೇಸ್ ಕನೆಕ್ಷನ್ ಎಲ್ಲ ಹಾಳಾಗೋಗಿದೆ. ಸಿಂಗಲ್ ಫೇಸ್ ಕನೆಕ್ಷನ್ ಇದೆ, ಮೋಟರ್ ಓಡ್ತಾ ಇಲ್ಲ. ಎಷ್ಟೊಂದು ಸಮಸ್ಯೆಗಳು. ಆಮೇಲೆ ರೋಡ್ ಕ್ಲಿಯರ್ ಆಗಿಲ್ಲ, ಸ್ಟ್ರೀಟ್ ಲೈಟ್ಗಳು ಸಮರ್ಪಕವಾಗಿಲ್ಲ. ಹಾಗೆ ನಮ್ಮಲ್ಲಿ ಏನಾದ್ರು ಈಗ ಬೋರ್ ಕೊರೆಸಿದ್ವಿ ನಾವೆಲ್ಲ. ಕೊರೆಸಿದಾಗ ಏನಾಯ್ತು, ಈಗ ಡ್ರೈ ಆಗ್ತಾ 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 1000 ಅಡಿಗೆ ಹೋಗಿದೆ. ನಾವು ಕೊರೆಸಿರೋವೆಲ್ಲ ಡ್ರೈ ಆಗಿದೆ. ನಾವು ನೀರನ್ನ ಹಾಕ್ಸ್ಕೊತಾ ಇದೀವಿ. ಒಂದು ವಾರಕ್ಕೆ ಒಂದು ಲಾರಿ ಲೋಡ್ ತಗೊಂಡಾಗ ಅದೇನಾಗುತ್ತೆ, 8,000ರಿಂದ 6,000 ತಗೊಳ್ತೀವಿ, ನೀರು ಬರುತ್ತೆ ಲೀಟರ್ಸ್. ನಮಗೆ 800ರಿಂದ 1,000 ರೂಪಾಯಿ ಖರ್ಚಾಗುತ್ತೆ. ಜಯಣ್ಣ ಯಾರು ಪ್ರೊಡ್ಯೂಸರ್ ಜಯಣ್ಣನ? ಇಲ್ಲ ಇಲ್ಲ ನಾನ್ ಪ್ರೊಡ್ಯೂಸರ್ ಆಗಿದ್ರೆ ನೀರ್ನೇ ಉಕ್ಕಿಸ್ಬಿಡ್ತಿದೆ ಅಂತಾರೆ ಈಗ ಅವರು. ಏನ್ ಕೆಲಸ ಮಾಡೋದು ನೀವು? ನಾ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್. ಸಬ್ ಇನ್ಸ್ಪೆಕ್ಟ್ರಾ? ನಿಮ್ಮ ಮನೆಗೂ ಬತ್ತಲ್ವಾ? ಇಲ್ಲ 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 ಸಬ್ ಇನ್ಸ್ಪೆಕ್ಟರ್ ಮನೆಗೂ ಬತ್ತಲ್ಲ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಈಗ ನಾವು BDA ಕಮಿಷನರ್ಗೆ ಬೇಕಾದಷ್ಟು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಅದೇ ಸೋಮಶೇಖರ್ ಅವ್ರಿಗೂ ಹೇಳಿದೀವಿ. ಅವರಾದ್ರೂ ಅಷ್ಟು ಇಷ್ಟು ಪರವಾಗಿಲ್ಲ, ಶೋಭಾಕರ ಗೆದ್ದು ಹೋಗ್ಬಿಟ್ಟು ಬರಲಾ ಇಲ್ಲ. ಏನಕ್ಕೆ ಇವಾಗ ಅವ್ರು ಗೆದ್ದು ಇವಾಗ ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ, ಇಲ್ಲೇನೋ ಕೊಟ್ಬಿಟ್ರು ಗೆದ್ದು ಏನ್ ಪ್ರಯತ್ನ? ಹೋಗಕ್ಕ ಬರೀ ಗೆಲ್ಲಕ್ ಮಾತ್ರ ನೀರು ಕೊಡ್ಸ್ಬೇಕು ತಾನೆ. ಅವ್ರೇನಾದ್ರೂ ಮಾಡ್ಕೊಳ್ಳಿ. ಅವರು ನೀರು ಕೊಟ್ಟಿಲ್ಲ, ಮೀಟ್ ಸೆವರಲ್ ಟೈಮ್ ಫಾರ್ BDA ಕಮಿಷನರ್. ಅವ್ರೇನ್ ಮಾಡ್ತಾರೆ, ನಾನು ಫಂಡ್ಸ್ ಬರುತ್ತೆ, ನಾನು ಕೊಡ್ತೀನಿ ಅಂತಾರೆ. ಇವ್ರ ಹತ್ರ ಇಂಜಿನಿಯರ್ ಹತ್ರ ಬಂದು ಕೊಟ್ರೆ ನೀವು ದುಡ್ಡು ರಿಲೀಸ್ ಮಾಡ್ತಾರೆ, ನಾವು ಎಲ್ಲಿಂದ ನೀರು ತಂದು ಕೊಡೋದು? ನೀವು BBMP ಕೊಡ್ತೀವಿ ಅಂದ್ರೆ ಅದು ಕಾರ್ಪೊರೇಷನ್ ಲೆಕ್ಕದಲ್ಲಿ ಕೊಡ್ತೀವಿ, ನಿಮ್ಗೆ ಯಾವ ಲೆಕ್ಕದಲ್ಲಿ ಕೊಡೋಕ್ಕಾಗುತ್ತೆ? ನೀವು ದುಡ್ಡು ರಿಲೀಸ್ ಮಾಡಿಸ್ಕೊ ಬನ್ನಿ ಕೊಡ್ತೀವಿ ಅಂತಾರೆ. ಅದಕ್ಕೇನ್ ಮಾಡೋದು? ದುಡ್ಡು ರಿಲೀಸ್ ಮಾಡ್ಸಕ್ ಏನ್ ಮಾಡೋದು? ಅದೇ ಬಿಡಿಯೋದವ್ರು ಏನಾರ ಮಾರ್ಬಿಟ್ಟು ಕೊಡ್ಬೇಕಷ್ಟೇ. ಬಿಡಿಯೋದವ್ರು ಏನಾರ ಮಾರ್ಬಿಟ್ಟು ಕೊಡ್ಬೇಕಷ್ಟೇ. ಮಾಡ್ಬಿಟ್ಟು ಕೊಡ್ಬೇಕು. ಇಟ್ಕೊಂಡು ಮಸ್ತಾಗಿದೆಯಲ್ಲ, ಮಾರ್ಬಿಟ್ಟು ಕೊಡ್ಲಿ ಬಿಡಿ. ಇವಾಗ ಆಕ್ಷನ್ ಹಾಕಿರೋದು, ಈ ಅಲಾಟ್ಮೆಂಟ್ ಆಗಿರೋದು, ಆಕ್ಷನ್ ಹಾಕಿರೋದು, ಅದ್ರಲ್ಲೆಲ್ಲ ಬೇಕಾದ್ರೆ ಟ್ಯಾಕ್ಸ್ ಕಟ್ಟುದು, 1,000 ಕೋಟಿ ರೂಪಾಯಿ ಇದೆಯಲ್ಲ, ಅದ್ರ ರಿಲೀಸ್ ಮಾಡ್ಕೊಡ್ಲಿ ಬಿಡಿ. ಬೇರೆ ಯೂಟಿಲೈಸ್ ಮಾಡ್ಕೊಂಡ್ಬಿಟ್ರೆ ಇದು ನಾವೇನ್ ಮಾಡೋದು? ನೀವು ನನ್ಗೆ ಅನಿಸ್ತಾ ಇದೆ ನೀವಿನ್ನೂ ಡ್ಯೂಟಿಲಿ ಇರ್ಬೇಕಿತ್ತು. ಸರ್ ಬನ್ನಿ ಸರ್, ನಿಮ್ಗೂ ಒಂದ್ ಸೆಲ್ಯೂಟು ಬನ್ನಿ. ಈಗ ಏನ್ ಮಾಡೋಣ? ಈಗ ಇನ್ ಬೇರೆ ಏನ್ ಪ್ರಾಬ್ಲಮ್ ಇದೆ ನಿಮ್ಮ? ಏನಂದ್ರೆ BDA ಕಮಿಷನರ್ ಹತ್ರ ಹೋಗಿ ದುಡ್ಡು ರಿಲೀಸ್ ಮಾಡಿಸ್ಬೇಕು. ಅದೊಂದೇ ವೇ, ಅದೊಂದೇ ದಾರಿ, ಬೇರೆ ದಾರಿ ಇಲ್ಲ. ಈಗ ನೀವೇನ್ ಕೆಲಸ ಮಾಡ್ತಿದ್ರಿ? ರಿಸರ್ವ್ ಪೊಲೀಸು. ಇವರು ಸಬ್ ಇನ್ಸ್ಪೆಕ್ಟರ್, ಇವರು ರಿಸರ್ವ್ ಪೊಲೀಸು. ಎಲ್ಲ ಮಾಜಿ ಅಧಿಕಾರಿಗಳು ಇವ್ರ ಮನೆಗೆ ನೀರ್ ಬರ್ತಾ ಇಲ್ಲ. BDA ಅಧಿಕಾರಿಗಳು ಇವರು ಒಬ್ರು ಅಧಿಕಾರಿಗಳಾಗಿದ್ರು. ಎಂತೆಂತ ಒಳ್ಳೊಳ್ಳೆ ಕೆಲಸ ಮಾಡಿದವರು, ಸೇವೆ ಸಲ್ಲಿಸಿದವರು ಸರ್ಕಾರಕ್ಕೆ ಇಲ್ಲಿದ್ದಾರೆ. ಇವತ್ತು ಅವರಿಗೆ ನೀರಿಗೆ ಹಾಹಾಕಾರ. ಸ್ನೇಹಿತರೆ ನೋಡಿ ಎಂತ ಪರಿಸ್ಥಿತಿ ಬಂದಿರೋದು ಅಂತ ಹೇಳಿ. ಇವ್ರು ಯಾವ್ದೋ ಸ್ಲಮ್ ಅಲ್ಲಿಲ್ಲ, ಯಾವ್ದೋ ಕೊಳಚೆ ಪ್ರದೇಶದಲ್ಲಿಲ್ಲ, ಒಂದ್ ಒಳ್ಳೆ ಜಾಗದಲ್ಲೇ ಇದ್ದಾರೆ. ಆ ಜಾಗದ ಅಭಿವೃದ್ಧಿ ಅಂತೂ ಆಗಿಲ್ಲ 25 ವರ್ಷದಿಂದ. ಕೊಡಲ್ಲ, ಅವರೇ ಬೋರ್ ಕೊರ್ಕೊಂಡು, ಅವರೇ ನೀರು ಕುಸ್ಕದ್, ಅವರೇ ಕುಡ್ಕೊಂಡಿದ್ದಾರೆ. ಸರ್ ನಿಮ್ಮ ಹೆಸರು? ಚಂದ್ರಶೇಖರ್ ಅವರೇ, ಏನ್ ನಿಮ್ ಪ್ರಾಬ್ಲಮ್? ಫುಲ್ ಇದ್ರಲ್ಲಿ 6 ವರ್ಷ ಆಯ್ತು ನಾವು ಬಂದೆ, ನೀರೇ ಇಲ್ಲ. ಬೋರಲ್ಲೇ ನಾವು ಬೋರ್ ಕೊರ್ಸಿದ್ರಲ್ಲೂ ಬರ್ತಾ ಇಲ್ಲ. ಅಟ್ಲೀಸ್ಟ್ ಗಾಡಿಲಿ ರಿಸರ್ವ್ ಓಡಿಸ್ರೆ ಪೆಟ್ರೋಲ್ ಇರ್ತದೆ. ರಿಸರ್ವ್ ಪೊಲೀಸ್ ಏರಿಯಾದಲ್ಲಿ ನೀರಿಲ್ಲ. ಏನ್ ಮಾಡೋಣ?